ಆ್ಯಂಡ್ GST ಯಾಕೆ ನಾನು ಇಷ್ಟು ಇಂಟ್ರೆಸ್ಟ್ ತೊಗೊಂಡು ನಾನೇ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಅಂದರೆ ನನಗೆ ಗೊತ್ತು ಇವಾಗಿನ ಒಂದು ವ್ಯಾವಹಾರಿಕ ಒಂದು ಸಂಬಂಧದಲ್ಲಿ ಇವಾಗ ಒಂದು ಸ್ಯಾಟಲೈಟ್ ಮಾರೋದಷ್ಟು ಈಸಿ ಅಲ್ಲ, ಅಥವಾ ನಮ್ಮ ಏನಂತಾರೆ ಒಂದು ಆಡಿಯೋ ಮಾರೋದಷ್ಟು ಈಸಿ ಅಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡೋದಷ್ಟು ಈಸಿ ಅಲ್ಲ. ಈ ಥರ ಪ್ರಾಬ್ಲಮ್ಗಳೆಲ್ಲ ಇದ್ದಾಗ ವೈ ಮೀ ಅಂತ ನಾನು ಡಿಸೈಡ್ ಮಾಡಿದ್ರೆ ಒಂದೇ ಒಂದು ಏನಂದರೆ, ನನಗೆ ನನ್ನ ಸಿನಿಮಾ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇದ್ದು ಅಕಸ್ಮಾತ್ ನಾನು ಅದನ್ನೇನಾದರೂ ಈ ರಿಸ್ಕ್ ತೊಗೊಂಡಿಲ್ಲ ಅಂದರೆ ಲೈಫ್ ಲಾಂಗ್ ಕೊರಗ್ಬಿಡ್ತಾ ಇದ್ದೆ ನಾನು. GST ಸೋಲ್ತೀನೋ ಗೆಲ್ತೀನೋ ಗೊತ್ತಾಗೋಗುತ್ತೆ. ಈಗ ನನಗೆ ಗೊತ್ತಾಗೋಗುತ್ತೆ, ಗೆದ್ದುಬಿಟ್ಟಿದ್ರೆ ಅಂತ ಕೊರಗಲ್ಲಿ ಕೂತ್ಕೊಂಡ್ಬಿಟ್ರೆ ಪ್ರಾಬಬ್ಲಿ ದಟ್ ವುಡ್ ಹ್ಯಾವ್ ಬೀನ್ ದ ಬಿಗ್ಗೆಸ್ಟ್ ಸ್ಕಾರ್ ಆಫ್ ಮೈ ಲೈಫ್. ಅಥವಾ ಸೋತೋಗ್ಬಿಟ್ರೆ ಅನ್ನೋ ಭಯದಲ್ಲಿ ಕೂತ್ಕೊಂಡ್ಬಿಟ್ರೆ ನುಗ್ಗೋಣ, ಗೆಲ್ತೀವೋ ಸೋಲ್ತೀವೋ ಅದು ಅಲ್ಟಿಮೇಟ್ಲಿ ಜನರ ತೆಕ್ಕೆಗೆ ಹಾಕಿರೋದು. ಸೊ ಜನರು ನಮ್ಮನ್ನು ಹೆಂಗೆ ಎತ್ಕೊಂಡು ಹೋಗ್ತಾರೆ, ಅವ್ರಿಗೆ ಅವರ ಒಂದು ಡಿಸಿಷನ್ ವಿ ಹ್ಯಾವ್ ಟು ರೆಸ್ಪೆಕ್ಟ್. ಬಟ್ ಏನು ಅಂದರೆ ಜನರಿಗೆ ಮುಟ್ಟಿಸೋ ಅಂಥ ಕೆಲಸ ಇದೆಯಲ್ಲ, ಅದು ನಮ್ಮ ಜವಾಬ್ದಾರಿ. ಓಕೆ, ಒಬ್ಬ ನಟ ಆಗಿ ಅಥವಾ ಒಂದು ಪರ್ಸ್ನಾಲಿಟಿ ಆಗಿ ವಿಮರ್ಶೆಗಳನ್ನು ಡೆಫಿನೆಟ್ಲಿ ಪಾಸಿಟಿವ್ ಆಗಿ ತೊಗೊಳ್ತೀರಿ. ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಬೆಳಗಾಗಿದ್ದರೆ ನಮ್ಮನ್ನು ವಿಮರ್ಶೆ ಮಾಡೋದು ಅಥವಾ ನಮ್ಮನ್ನು ಸ್ಕ್ಯಾನ್ ಮಾಡೋರ ಸಂಖ್ಯೆ ಜಾಸ್ತಿ ಇದ್ದಾರೆ. ಎನಿಬಡಿ 1,00,000 ಜನ ನಮ್ಮನ್ನು ಪ್ರತಿದಿನ ನಮ್ಮ ಕ್ಯಾರೆಕ್ಟರನ್ನು, ನಮ್ಮ ವ್ಯಕ್ತಿತ್ವನ ಅವ್ರಿಗೆ ತಕ್ಕ ಹಾಗೆ ಜಡ್ಜ್ ಮಾಡ್ತಾ ಇರ್ತಾರೆ. ಹೌ ಯು ಸಿ ದಿಸ್? ಯಾಕೆಂದರೆ ಒಬ್ಬ ಆರ್ಟಿಸ್ಟ್ ಆಗಿ ಇಟ್ ಇಸ್ ಡಿಫಿಕಲ್ಟ್, ಯಾಕಂದರೆ ಎಲ್ಲರೂ ನಿಮ್ಮ ಕಡೆ ಫೋಕಸ್ ಮಾಡ್ತಿರ್ತಾರೆ. ಕಮೆಂಟ್ಸ್ ಆಫ್ ಮಾಡಿದ್ದೀನಿ ನಾನು. ಸಿಂಪಲ್, ಲವ್ಲಿ, ಅಷ್ಟೇ. ಓಕೆ, ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಿಮ್ಮ ಮಗ ಬಹುಶಃ ಒಂದು 15 ವರ್ಷ ಹೋದ್ಮೇಲೆ ಈ ಕ್ಲಿಪ್ ನೋಡ್ತಾನೆ ಅಂತ ಅಂದ್ಕೊಳ್ಳಿ, ಅಥವಾ ಇನ್ನೊಂದು 2-3 ವರ್ಷಕ್ಕೆ ನೋಡ್ತಾನೆ ಅಂತ ಅಂದ್ಕೊಳ್ಳಿ. ಒಬ್ಬ ತಂದೆಯಾಗಿ ಏನು ಬೆಸ್ಟ್ ಒಂದು ಸಲಹೆ ಏನು ಕೊಡ್ತೀರಿ? ಅವನು ತನ್ನ ಡ್ರೀಮ್ಸನ್ನು ಫಾಲೋ ಮಾಡಬೇಕಷ್ಟೇ. ನನ್ನ ಆಸೆಗಳು, ನನಗೆ ಆಸೆ ಇರೋದು ಅವನೊಬ್ಬ ಪೊಲೀಸ್ ಆಗಬೇಕು, ಇಲ್ಲ ಆರ್ಮಿಗೆ ಆಗಬೇಕು. ಐ ವಾಂಟ್ ಟು ಸೀ ಹಿಮ್ ಇನ್ ಯೂನಿಫಾರ್ಮ್ ಅನ್ನೋದು ನನ್ನ ಪರ್ಸ್ನಲ್ ಆಸೆ. ಬಟ್ ಅವ್ನಿಗೆ ಏನಿದೆ ಗೊತ್ತಿಲ್ಲ. ಸಮಾಜದ ಚೌಕಟ್ಟಿನಲ್ಲಿ ಇರುವಂತಹ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಅವನು ಏನು ಮಾಡಿದ್ರು ನಂಗೆ ಓಕೆ. ಅವ್ನು ಏನು ಮಾಡಿದ್ರು ಓಕೆ. ಅವ್ನು ಈ ವಾಂಟ್ಸ್ ಟು ಬಿಕಮ್ ಅ ವಾಲಂಟಿಯರ್ ಫಾರ್ ಸಮಥಿಂಗ್ ಗುಡ್, ಐ ಆಮ್ ಓಕೆ ವಿತ್ ಇಟ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಹಿಮ್. ಅವನು ಡಾಕ್ಟರ್ ಆಗಬೇಕು, ಇನ್ನೊಂದಾಗಬೇಕು, ಬೇಡ. ಅವನು ಒಬ್ಬ ಕವಿ ಆಗಬೇಕು, ಐ ಆಮ್ ಓಕೆ. ಅವನೊಬ್ಬ ಪೇಂಟರ್ ಆಗಬೇಕು, ಐ ಆಮ್ ಓಕೆ. ಅವನ ಒಂದು ಡ್ರೀಮ್ ಏನಿದೆ ಅವನು ಅದನ್ನು ಮಾಡಿದ್ರೆ ಐ ಆಮ್ ಟೋಟಲಿ ಓಕೆ ವಿತ್ ಇಟ್. ಬಟ್ ಏನು ಅಂದರೆ ಸಮಾಜದ ಚೌಕಟ್ಟು ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ ಅಂತ. ಅಂದರೆ ಐ ಡೋಂಟ್ ವಾಂಟ್ ಹಿಮ್ ಟು ಡೂ ಎನಿಥಿಂಗ್ ರಾಂಗ್ ಆರ್ ಬ್ಯಾಡ್ ಟು ದ ಸೊಸೈಟಿ. ಅದೊಂದೇ ನಾನು ಹೇಳೋದು. ನಿಯತ್ತಾಗಿ ಇರಬೇಕು, ಕೆಲಸ ಮಾಡಲಿ ಅಷ್ಟೇ, ಏನಾದರೂ ಕೆಲಸ ಮಾಡಲಿ. ಐ ಥಿಂಕ್ ಹಿ ವಿಲ್ ಡೂ ಇಟ್. ವಂಡರ್ಫುಲ್. ಸೊ GST 28ನೇ ತಾರೀಕು ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಮೂರು ತಲೆಮಾರು ನೋಡ್ಬೋದಾ ಇಲ್ಲಿ? 2 ತಲೆಮಾರು ನೋಡ್ಬೋದಾ? 4 ತಲೆಮಾರು ನೋಡ್ಬೋದು. 4 ತಲೆಮಾರು ನೋಡ್ಬೋದು. ಯಾಕಂದರೆ ನಮ್ಮ ತಾತ, ನಮ್ಮಪ್ಪ, ನಾನು, ನನ್ನ ಮಗ ಯಾವ್ಯಾವ ರೀತಿಯಾದಂಥ ಒಂದು ವೇರಿಯೇಷನಲ್ಲಿ ಬಂದಿದ್ದೀವಿ ಸಿನಿಮಾಗಳಲ್ಲಿ. ಆ ವೇರಿಯೇಷನ್ನ ನೋಡಿರುವಂತಹ ಸಪೋಸಿಟ್ಲಿ ಒಂದು 80 ವರ್ಷದವರು 90 ವರ್ಷದವರು ಕೂಡ ಇದ್ದಾರೆ. ಯಾಕಂದರೆ ನಮ್ಮ ತಾತನ ಸಿನಿಮಾ ನೋಡಿದವರು ಇರ್ಬೋದು, ನಮ್ಮ ತಂದೆ ಅಫ್ಕೋರ್ಸ್, ನಂದು ಮಕ್ಕಳದೆಲ್ಲ. ಆ ಇಡೀ ಲೈಫಲ್ಲಿ ಯಾರು ಎಷ್ಟಿದ್ದಾರೆ ಇವಾಗ. ವಿ ವೇರ್ ಬ್ಲೆಸ್ಡ್ ವಿತ್ ಲೆಜೆಂಡ್ ಸಾಲುಮರದ ತಿಮ್ಮಕ್ಕ. ಅವ್ರು 114 ವರ್ಷ. ನಾನು ರಿಲೀಸ್ ಆಗೋದಕ್ಕೆ ಮುಂಚೆ ಅವ್ರನ್ನ ಕಳ್ಕೊಂಬಿಟ್ವಿ. ನಾನು ನಿಜವಾಗ್ಲೂ ಅವ್ರು ಏನಾದರೂ ಇವತ್ತು ಇದ್ದಿದ್ರೆ ಅವ್ರಿಗೂ ಸಿನಿಮಾ ತೋರಿಸ್ಬೇಕು ಅಂತ ಆಸೆ ಇತ್ತು. ಐ ಪ್ರೇ ಫಾರ್ ಹರ್ ಪೀಸ್ಫುಲ್ ರೆಸ್ಟ್. ಬಟ್ ನಾನು ವಾಟ್ ಐಮ್ ಟ್ರೈನ್ ಟು ಸೇ ಇಸ್, ಆವಾಗ ಹುಟ್ಟಿರೋ ಮಗುವಿನಿಂದ ಹಿಡಿದು ಎಷ್ಟೇ ವಯಸ್ಕರರು ಜೊತೆಲಿ ಕೂತು ನೋಡ್ಬೋದಾದಂಥ ಒಂದು ಸಿನಿಮಾ. ಸೊ ಐ ಆಮ್ ಶ್ಯೂರ್ ಅದೊಂದು ವಿಚಾರದಲ್ಲಿ ಐ ಆಮ್ ವೆರಿ ಕಾನ್ಫಿಡೆಂಟ್. ವಂಡರ್ಫುಲ್. ಆಲ್ ದಿ ವೆರಿ ಬೆಸ್ಟ್ GSTಗೆ ಮತ್ತು ನಿಮಗೆ. ಹಾಗೆ ಮುಂದಿನ ದಿನಗಳಲ್ಲೂ ನಿಮ್ಮ ನಿರ್ದೇಶನದಲ್ಲಿ ಒಂದಷ್ಟು ಸಿನಿಮಾಗಳು ನಾವು ನೋಡೋ ಹಾಗಾಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.